ಬೆಂಗಳೂರಿನ ಇಬ್ಬರು ಇನೋವೇಟರ್ಗಳು ಎಐ ತಂತ್ರಜ್ಞಾನದೊಂದಿಗೆ 10,000 ಕೆಜಿ ಜವಳಿ ತ್ಯಾಜ್ಯವನ್ನು ಉಳಿಸಿ 35,000 ಕೆಜಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿತಗೊಳಿಸಿದ್ದಾರೆ. ಇವರ ಸ್ಟಾರ್ಟ್ಅಪ್ ಕೋಶ.ai ಇದು ಭಾರತದ ಜವಳಿ ವಲಯಕ್ಕೆ ಪಾರದರ್ಶಕತೆಯನ್ನು ತರಲು ಐಒಟಿ, ಎಐ ಮತ್ತು ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಿಕೊಳ್ಳುವ ತಂತ್ರಜ್ಞಾನದ ಉಪಕ್ರಮ. ಸಾಮಾನ್ಯವಾಗಿ ಜವಳಿ ಉದ್ಯಮದಲ್ಲಿ ನಕಲಿ ಉತ್ಪಾದನೆ ವ್ಯಾಪಕವಾಗಿ ಹರಡಿಕೊಂಡಿದೆ. ಕೆಳದರ್ಜೆಯ ಪವರ್ಲೂಮ್ ಉತ್ಪನ್ನಗಳನ್ನು ಕೈಮಗ್ಗದ್ದು ಅಂತಲೂ, ಫೈಬರ್ ಮಿಶ್ರಣಗಳನ್ನು ಶುದ್ಧ ರೇಷ್ಮೆ ಅಂತಲೂ ತಪ್ಪಾಗಿ ನಿರೂಪಿಸಿ ಮಾರಾಟ ಮಾಡಲಾಗುತ್ತದೆ. ಇದರಿಂದಾಗಿ ಗ್ರಾಹಕರಲ್ಲಿ ನಂಬಿಕೆ ಕುಸಿದು ನೈಜ ನೇಕಾರರು ಕಷ್ಟ ಅನುಭವಿಸಬೇಕಾಗಿ ಬರುತ್ತದೆ. ದೃಢೀಕರಣವನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ ಕುಶಲಕರ್ಮಿಗಳು ನ್ಯಾಯಯುತವಾಗಿ ಗಳಿಸಲು ಸಾಧ್ಯವಿಲ್ಲ. ಇದಕ್ಕೋಸ್ಕರ ತಂತ್ರಜ್ಞಾನವು ಸತ್ಯದ ರಕ್ಷಕನಾಗಿರಬೇಕು ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾಯಿತು ಕೋಶ.ai. ವೀವ್ ಸೆನ್ಸ್ ಎಂಬುದು ಕೈಮಗ್ಗಗಳಿಗೆ ಜೋಡಿಸುವ ಮತ್ತು ಮಗ್ಗ ನಿರ್ದಿಷ್ಟ ಸಹಿಗಳು ಮತ್ತು ನೇಯ್ಗೆ ಪ್ರಕ್ರಿಯೆಯ ವಿಡಿಯೋಗಳನ್ನು ರೆಕಾರ್ಡ್ ಮಾಡುವ ಐಒಟಿ ಸಾಧನವಾಗಿದ್ದು, ಸೀರೆ ಅಥವಾ ಬಟ್ಟೆಯನ್ನು ನಿಜವಾಗಿಯೂ ಕೈಯಿಂದ ನೇಯಲಾಗಿದೆಯೇ ಎಂದು ಪರಿಶೀಲಿಸಲು ಅನುವು ಮಾಡಿಕೊಡುತ್ತದೆ. ಹಾಗೆಯೇ ಮರುಬಳಕೆ ಮತ್ತು ತ್ಯಾಜ್ಯ ನಿರ್ವಹಣೆಗಾಗಿ ಅವರು ಫೈಬರ್ ಸೆನ್ಸ್ ಅನ್ನು ಅಭಿವೃದ್ಧಿಪಡಿಸಿದರು. ಇದು ಜವಳಿಗಳ ನಿಖರವಾದ ಫೈಬರ್ ಸಂಯೋಜನೆಯನ್ನು, ಅಂದರೆ ಹತ್ತಿ, ರೇಷ್ಮೆ, ಉಣ್ಣೆ, ಪಾಲಿಸ್ಟರ್ ಅಥವಾ ಮಿಕ್ಸ್ ಇತ್ಯಾದಿ ಯಾವ ವರ್ಗಕ್ಕೆ ಸೇರಿದ್ದು ಅಂತ ಗುರುತಿಸುವ ಎಐ ಆಧಾರಿತ ಸಾಧನ. ಈ ತಂತ್ರಜ್ಞಾನಗಳ ಮೂಲಕ ಕೋಶ.ai ಈಗಾಗಲೇ ಸುಮಾರು 10,000 ಕೆಜಿ ಜವಳಿ ತ್ಯಾಜ್ಯವನ್ನು ಲ್ಯಾಂಡ್ ಫಿಲ್ಗಳಿಂದ ಬೇರೆಡೆಗೆ ತಿರುಗಿಸಿದ್ದು, ಸುಮಾರು 35,000 ಕೆಜಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಡೆಗಟ್ಟಿದೆ. 5,000ಕ್ಕೂ ಹೆಚ್ಚು ಇಎಸ್ಜಿ ರುಜುವಾತುಗಳನ್ನು ಪರಿಶೀಲಿಸಿದೆ ಮತ್ತು 1,200ಕ್ಕೂ ಹೆಚ್ಚು ಕುಶಲಕರ್ಮಿಗಳಿಗೆ ಸಬಲೀಕರಣ ನೀಡಿದೆ.